ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಕೆಲವೇ ಏಜೆನ್ಸಿಗಳಲ್ಲಿ ಸಿಲಿಂಡರ್ಗಳು ಸ್ಟಾಕ್ ಸಿಗ್ತಾ ಇರೋದು, ಎಲ್ಲ ಏಜೆನ್ಸಿಗಳಲ್ಲೂ ಇಲ್ಲ. 8-9ನೇ ತಾರೀಕು ಬುಕ್ ಮಾಡಿದವರಿಗೆ ಅಷ್ಟೇ ಸಿಲಿಂಡರ್ ವಿತರಣೆಯನ್ನ ಮಾಡ್ತಾ ಇರೋದು. ಮಹಾಲಕ್ಷ್ಮಿ ಲೇಔಟ್ನ ಏಜೆನ್ಸಿಯಲ್ಲಿ 504 ಸಿಲಿಂಡರ್ಗಳು ಲಭ್ಯ ಅಂತೆ. ಸೊ ಹಾಗಾಗಿ ಅದಕ್ಕೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಗ್ಯಾಸ್ ಏಜೆನ್ಸಿಯಲ್ಲಿ 504 ಸಿಲಿಂಡರ್ ಇದೆ. 8ನೇ ತಾರೀಕು ಅಥವಾ 9ನೇ ತಾರೀಕಿಗೆ ಬುಕ್ ಮಾಡಿದಂಥವ್ರಿಗೆ ಮಾತ್ರ ಈಗ ಸಿಲಿಂಡರನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಏಜೆನ್ಸಿಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು ಸ್ಫೋಟ ಆಗ್ತಾ ಇದ್ದಾವೆ. ಸೊ ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿಯ ಒಳಭಾಗದಲ್ಲಿ ಇದ್ದೇನೆ. ಸೊ ಇಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಇದು ಮಹಾಲಕ್ಷ್ಮಿ ಲೇಔಟ್ನ ಮುನೇಶ್ವರ ಬ್ಲಾಕ್ನ ಅವಿನಾಶ್ ಗ್ಯಾಸ್ ಏಜೆನ್ಸಿ ಅನ್ನೋದು. ಸೊ ಇಲ್ಲಿ 8ನೇ ತಾರೀಕು ಮತ್ತು 9ನೇ ತಾರೀಕಿಗೆ ಯಾರು ಬುಕ್ ಮಾಡಿಕೊಂಡಿದ್ರು ಅಂಥವ್ರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳು ಅವೈಲೇಬಿಲಿಟಿ ಇದೆ. ಸೊ ಬಂದಂತಹ ಗ್ರಾಹಕರು ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ಲಾಂಟ್ಗಳಿಂದ ಹೆಂಗೆ ಹೆಚ್ಚುವರಿಯಾಗಿ ಬರುತ್ತೆ. ಸೊ ಗ್ರಾಹಕರ ಬೇಡಿಕೆ ಹೆಂಗಿದೆ ಆ ಬೇಡಿಕೆಗೆ ತಕ್ಕಂತೆ ಈಗ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ಈಗ ಫುಲ್ ಮಾಡಿಕೊಂಡು ಈಗ ತರಿಸ್ತಾ ಇದ್ದಾರೆ, ಗ್ರಾಹಕರಿಗೂ ಕೂಡ ಕೊಡ್ತಾ ಇದ್ದಾರೆ. ಸಹಜವಾಗಿ 8-9ನೇ ತಾರೀಕು ಯಾರು ಬುಕ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಇವತ್ತು ಸಿಗ್ತಾ ಇರೋದು. ಇದಕ್ಕಿಂತ ಮುಂಚಿನ ದಿನಗಳು ಅಥವಾ ಹಿಂದೆ ಏನಾದರೂ ಬುಕ್ ಮಾಡ್ಕೊಂಡಂಥವ್ರಿಗೂ ಕೂಡ ಕೆಲವರಿಗೆ ಸಿಗ್ತಾ ಇಲ್ಲ. ಇನ್ನು ಗ್ಯಾಸ್ ಸಿಬ್ಬಂದಿಗಳೇ ಇದ್ದಾರೆ, ಮಾತನಾಡಿಸ್ತೀನಿ ಏಜೆನ್ಸಿದು. ಸರ್ ಹೇಳಿ, ಎಷ್ಟು ಸ್ಟಾಕ್ ಇದೆ ಮತ್ತು ಜನ ಹೆಂಗೆ ಬರ್ತಾ ಇದ್ದಾರೆ? ಸರ್ ನಮ್ಮ ಹತ್ರ 504 ಸಿಲಿಂಡರ್ ಇದೆ. ನಾವು 8-9 ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಸ್ಟಾಕು ಬಂದಾಗೆಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ, ಯಾವುದು ನಾವು ಸ್ಟಾಪ್ ಮಾಡಿಲ್ಲ. ಸ್ಟಾಕ್ ಬರ್ತಾ ಇಲ್ಲ ನಮಗೆ. ಈಗ 504 ಬಂದರೆ ದಿನ ನಮಗೆ 800 ಸಿಲಿಂಡರ್ ಬರಬೇಕಾಯ್ತು. ಬರೀ 504 504 ಸಿಲಿಂಡರ್ ಕಸ್ಟಮರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಸ್ಟಾಕ್ ಪ್ರಾಬ್ಲಮ್ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಮತ್ತು ಸಿಲಿಂಡರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಸಪ್ಲೈ ಬರ್ತಾ ಇದೆ. ಯಾರೇನು ಸಂಕು ಇದು ಮಾಡ್ಕೊಳ್ಳೋದು ಬೇಡ, ಸಿಲಿಂಡರ್ ಪ್ರತಿ ಸಪ್ಲೈ ಬರ್ತಾನೆ ಇದೆ. ಸುಮಾರು ಗ್ಯಾಸ್ ಏಜೆನ್ಸಿಗಳ ಹತ್ರ ಖಾಲಿ ಆಗಿದಾವೆ, ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲಿ ಸ್ಟಾಕ್ ಇದೆ. ಸೊ ಎಲ್ಲ ಗ್ಯಾಸ್ ಏಜೆನ್ಸಿಗಳಲ್ಲಿ ಕೂಡ ಸ್ಟಾಕ್ ಇದೆನಾ ಅಥವಾ ಇದ್ದುಕೊಂಡು ಕೊಡ್ತಾ ಇಲ್ವಾ, ಹೆಂಗೆ? ಅದು ನಮಗೆ ಗೊತ್ತಿಲ್ಲ. ನಮ್ಮ ಏಜೆನ್ಸಿ ಮಾತ್ರ ಗೊತ್ತು, ಯಾಕಂದ್ರೆ ಅವ್ರಿಗೆ ಹೆಂಗೆ ತೋರಿಸ್ತಾರೋ ಲೋಡ್ ಹೆಂಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಬಂದಿರೋ ಸ್ಟಾಕು ನಮ್ಮ ಪ್ರಕಾರ ಹೇಳ್ತಾ ಇದ್ದೀನಿ. ಈಗ ನಮ್ದೇನು ತೊಂದರೆ ಇಲ್ಲ ಸರ್. ಪ್ರತಿ ಸಿಲಿಂಡರ್ಗೆ ಯಾರಿಗೂ ಕಸ್ಟಮರ್ಗೆ ತೊಂದರೆನೇ ಆಗಲ್ಲ, ಸಿಲಿಂಡರ್ ಬರ್ತಾನೆ ಇದೆ. ಪ್ರಾಬ್ಲಮ್ ಎಷ್ಟು ಲೋಡ್ ತರಿಸ್ತೀರಿ, ಎಷ್ಟು ಕಸ್ಟಮರ್ಸ್ಗೆ ರೀಚ್ ಆಗುತ್ತೆ? ನಮಗೆ ದಿನ ಒಂದು 800-900 ಸಿಲಿಂಡರ್ ಬರೋದು. ಇವತ್ತು ಬರೀ 504 ಬಂದಿದೆ. 504 ಕಸ್ಟಮರಿಗೆ ಕೊಡ್ತಾ ಇದೀವಿ ಸರ್. ಯಾವ ಪ್ರಾಬ್ಲಮ್ ಇಲ್ಲ, ಕೊಡ್ತಾ ಇದೀವಿ, ಸರ್ವಿಸ್ ಕೊಡ್ತಾ ಇದೀವಿ. ಸಾಯಂಕಾಲ ಇನ್ನೊಂದು 80 ಸಿಲಿಂಡರ್ ಇದೆ. ಇದಾದ್ಮೇಲೆ ಲೋಡ್ ಬಂದ್ರೆ ಮತ್ತೆ ನಾವು ಸರ್ವಿಸ್ ಕೊಡ್ತೀವಿ. ಈಗ ಬಂದಂತ ಎಲ್ಲ ಗ್ರಾಹಕರಿಗೂ ಕೂಡ ಅಂದ್ರೆ ಆ ಡೇಟ್ಗೆ ಯಾರು ಬುಕ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಸಿಗ್ತಾ ಇದೆ ಸರ್. 8-9ಕ್ಕೆ ಏನು ಬುಕ್ ಮಾಡಿದ್ರೆ ಅವ್ರಿಗೆ ಸಪ್ಲೈ ಕೊಡ್ತಾ ಇದೀವಿ ಸರ್. ಏನು ತೊಂದರೆ ಇಲ್ಲ. ಈಗ ಯಾವ ಡೇಟ್ ತನಕ ಬಂದು ರೀಚ್ ಆಗಿದೆ ಸರ್? ಈಗ 8-9ರಿಂದ ಈಗ ಕೊಡ್ತಾ ಇದೀವಿ ಸರ್. ಇವತ್ತೇನಾದ್ರು 8-9 ಕ್ಲಿಯರ್, ನೆಕ್ಸ್ಟ್ 10ಕ್ಕೆ ಹೋಗ್ತೀವಿ, 10ನೇ ತಾರೀಕು ಕೊಡ್ತೀವಿ. ಈಗ ಸರ್ ಏನಾದ್ರು ಉಳಿದಂಥದ್ದು ತುಂಬಾ ಎಮರ್ಜೆನ್ಸಿ ಇದೆ ಅಂತಂದ್ರೆ ಅಂಥವ್ರಿಗೆ ಕೊಡ್ತೀರಾ, ಹೆಂಗೆ? ಬಿಲ್ ಬರ್ಬೇಕು ಸರ್. ಬಿಲ್ ಬಂದ್ರೆ ಕೊಡ್ತೀವಿ. ಬಿಲ್ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಬಿಲ್ ಆಫೀಸಲ್ಲಿ ಕೊಟ್ರೆ ನಾವು ಸಪ್ಲೈ ಕೊಡ್ತೀವಿ. ಬಟ್ ಪ್ಲಾಂಟ್ಗಳಲ್ಲಿ ಯಾವ್ದು ಸಮಸ್ಯೆ ಇಲ್ವಾ ಸರ್? ದಿನ ಬರುತ್ತಾ? ದಿನ ಬರುತ್ತೆ ಸರ್. ಈಗ ಒಂದ್ ಸ್ವಲ್ಪ ಅದೇ ಇದಾಗ್ತಾ ಇದೆ. ಇನ್ಮೇಲೆ ಬರುತ್ತೆ, ಸರ್ವಿಸ್ ಬರುತ್ತೆ, ಇನ್ನೇನು ತೊಂದರೆ ಇಲ್ಲ. ಪ್ಲಾಂಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಇಲ್ಲಿಂದ ನೀವೇನಾದ್ರೂ ಕಮರ್ಷಿಯಲ್ ಆಗಿ ಕಳಿಸ್ತಾ ಇದ್ದೀರಾ, ಹೆಂಗೆ? ಎಲ್ಲೆಲ್ಲಿ ಈಗ ಕಳಿಸ್ತಾ ಇಲ್ಲ ನಾವು. ಏನಕ್ಕೆ ಅದು ನಿಲ್ಸಿದಾರೆ ಅಂದ್ರೆ ಕಸ್ಟಮರ್ಗೆ ತೊಂದರೆ ಆಗ್ಬಾರ್ದು, ಮನೆಗಳಿಗೆ ಗೃಹ ಬಳಕೆ ಮನೆಯವರಿಗೆ ಸಿಲಿಂಡರ್ ತೊಂದರೆ ಆಗ್ಬಾರ್ದು ಅಂತ ನೆಂಟಿಗೆ ಸ್ಟಾಪ್ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಸಿಗುತ್ತೆ ಅನ್ನೋದಾದರೆ ಇನ್ನು ಏಜೆನ್ಸಿಗಳಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟನೆ ಬರುತ್ತೆ. ಆಮೇಲೆ ಬುಕ್ ಮಾಡಿದವ್ರಿಗಂತೂ ಸಿಗ್ತಾ ಇದೆಯಾ? ಕೆಲವು ಕಡೆ ಸಿಗ್ತಾ ಇದೆ, ಕೆಲವ್ರು ಸಿಗ್ತಾ ಇಲ್ಲ. ಹಾಗಾಗಿನೇ ಗಲಾಟೆ ಆಗ್ತಿರೋದು.